ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಂಕ್ರಾಂತಿ ಅಂದ ಕ್ಷಣ ನಮಗೆ ನೆನಪಾಗೋದು ಎಳ್ಳು, ಬೆಲ್ಲ ಮತ್ತು ಕಬ್ಬು. ಆದರೆ ನಾವು ಬೆಲ್ಲಕ್ಕೆ ಬದಲು ಈ ನಡುವೆ ಈಗ ಸಕ್ಕರೆ ಅಥವಾ ಸಕ್ಕರೆ ಅಚ್ಚನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ನಾನಿವತ್ತು ಆರೋಗ್ಯಕರವಾದ ಬೆಲ್ಲದ ಅಚ್ಚು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಈಗ ಶುರು ಮಾಡೋಣ. ನಾವು ಬೆಲ್ಲದ ಅಚ್ಚು ಮೊದಲಿಗೆ ನಾನು ನೀರು ಹಾಕೋತಾ ಇದ್ದೀನಿ ನೋಡಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೋತೀನಿ. ಸ್ಟವ್ ಹಂಚ್ಕೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಒಂದು 200 ಗ್ರಾಮ್ ಅಷ್ಟು ನೋಡಿ ಆರ್ಗ್ಯಾನಿಕ್ ಬೆಲ್ಲ, ಇದು ಕೆಮಿಕಲ್ ಫ್ರೀ. ಇದು ನಿಮಗೆ ಇದರಲ್ಲೆಲ್ಲ ಆರ್ಗ್ಯಾನಿಕ್ ಶಾಪ್ಸಲ್ಲೆಲ್ಲ ಸಿಗುತ್ತೆ, ತುಂಬ ಒಳ್ಳೆಯದು ಹೆಲ್ತ್ಗೆ. ಒಂದು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿಸ್ಕೊಂಡು ಆಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳೋಣ, ಕಸ ಏನಾದರೂ ಇದ್ದರೆ ಹೋಗಿ ಅಂತ. ಸಿಮ್ಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು. ಬಟ್ ನಿಮ್ಗೆ ಅನಿಸುತ್ತೆ ಇದೇನಪ್ಪ ಕಲರ್ ಹಿಂಗಿದೆ ಅಂತ, ಬಟ್ ತುಂಬ ಒಳ್ಳೆಯದು ಹೆಲ್ತ್ಗೆ. ನೀವು ಸಕ್ಕರೆ ಹಚ್ಚಿ ಹೋಲಿಸಿದ್ರೆ ಮಕ್ಕಳು, ಯಾಕಂದರೆ ತುಂಬ ತಿನ್ಬಿಡ್ತಾರೆ ಸಕ್ಕರೆದು. ಈಗ ಕೋಲ್ಡ್ ಸೀಸನ್ ಬೇರೆ, ಮಕ್ಕಳಿಗೆ ತುಂಬಾ ಹೆಲ್ತ್ ಹಾಳಾಗ್ಬಿಡುತ್ತೆ. ಅದ್ರ ಬದಲು ನೀವು ಬೆಲ್ಲದ ಹಚ್ಚಿಕೊಟ್ರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇದು ಚೆನ್ನಾಗಿ ಕರಗಿಸ್ಕೊಳ್ಳಿ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕರಗಿಸ್ಕೊತಾ ಇದ್ದೀನಿ. ಸಂಕ್ರಾಂತಿ ಅಂದ ತಕ್ಷಣ ನಮಗೆ ಎಳ್ಳು ಬೆಲ್ಲ ನೆನಪಾಗುತ್ತೆ. ಸಾಮಾನ್ಯವಾಗಿ ಎಳ್ಳು ಬೆಲ್ಲ ಈ ಕಾಲದಲ್ಲಿ ಚಳಿಗಾಲಕ್ಕೆ ತುಂಬ ಒಳ್ಳೆಯದು, ಹೀಟ್ ಅದು. ಹಾಗಾಗಿ ಅದನ್ನು ಪೂರ್ವಜರು, ನಮ್ಮ ಹಿಂದಿನ ಕಾಲದವರು ಈ ಟೈಮಲ್ಲಿ ಸಂಕ್ರಾಂತಿಗೆ ಅಂತಂದ್ಬಿಟ್ಟು ಇದು ಒಳ್ಳೆಯದು ಅಂತಂದ್ಬಿಟ್ಟು ಮಾಡಿದ್ರು. ಕ್ರಮೇಣ ಏನು ಮಾಡಿದ್ರು, ಬೆಲ್ಲ ಕಡಿಮೆ ಮಾಡಿಬಿಟ್ರು, ಸಕ್ಕರೆನ ಜಾಸ್ತಿ ಉಪಯೋಗಿಸ್ಕೊಳಕ್ಕೆ ಶುರು ಮಾಡಿದ್ರು. ಚೆನ್ನಾಗಿ ಕಾಣಿಸುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಅದು ತುಂಬ ಹೆಲ್ತ್ ಕೆಟ್ಟದು, ಸಕ್ಕರೆ ಅಷ್ಟೊಂದು ಯೂಸ್ ಮಾಡಬೇಡಿ. ಹಾಗಾಗಿ ಇದು ಈ ಥರ ಆರ್ಗ್ಯಾನಿಕ್ ಬೆಲ್ಲ, ಅದರಲ್ಲೂ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಜೊತೆಗೆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದಿದು. ಇದರಲ್ಲಿ ಐರನ್ ಕಂಟೆಂಟ್ಸ್ ತುಂಬ ಇರುತ್ತೆ, ಮತ್ತು ಇದನ್ನು ರಕ್ತನ ಶುದ್ಧೀಕರಿಸುತ್ತೆ ಇದು. ಹಾಗಾಗಿ ಜಾಸ್ತಿ ಇದು ಬರೀ ಚಳಿಗಾಲಕ್ಕೆ ಅಲ್ಲ, ನೀವು ಬೇರೆ ಟೈಮಲ್ಲೂ ಈ ಬೆಲ್ಲನ ಹಾಕ್ಕೊಟ್ರೆ ತುಂಬ ಒಳ್ಳೆಯದು. ಯಾವ ಟೈಮಲ್ಲಿ ಬೇಕಾದರೂ ತಿನ್ಬೋದು. ಫ್ರೆಂಡ್ಸ್, ಇದು ಚೆನ್ನಾಗಿ ಕರಗಿದೆ. ಈಗ ಫಿಲ್ಟ್ರ್ ಮಾಡ್ಕೊಂಬಿಡೋಣ, ಏನಾದರೂ ಕಸ ಕಡ್ಡಿ ಇದ್ದರೆ ಬಂದ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೋತೀನಿ ನಾನೀಗ. ಸಿಮ್ಮಲ್ಲಿ ಇಟ್ಕೊಂಡು ಫಿಲ್ಟ್ರ್ ಮಾಡ್ಕೋತೀನಿ ನೋಡಿ. ಒಂದು ಸ್ಟ್ರೈನರ್ ತೊಗೊಂಡು ಫಿಲ್ಟ್ರ್ ಮಾಡ್ಕೊಂಬಿಡಿ. ಫ್ರೆಂಡ್ಸು, ಬೆಲ್ಲದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಮತ್ತು ಅದ್ರ ಜೊತೆಗೆ ಮೋಷನ್ ಕೂಡ ನೀಟಾಗುತ್ತೆ. ಮೇಯ್ನ್ ಇದು ಹೆಣ್ಮಕ್ಳು ತಿನ್ನೋದ್ರಿಂದ ಅದರಲ್ಲಿ ಐರನ್ ಕಂಟೆಂಟ್ಸ್ ಮತ್ತು ಕ್ಯಾಲ್ಶಿಯಂ ತುಂಬ ಇರೋದ್ರಿಂದ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತು ಬೆಲ್ಲ ತಿನ್ನೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಕೂಡ ತುಂಬ ಜಾಸ್ತಿ ಆಗುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಫ್ರೆಂಡ್ಸ್, ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ಇಟ್ಕೊಂಡು ಇದನ್ನ ಚೆನ್ನಾಗಿ ಕೈ ಆಡಿಸೋಣ. ಇದೇನು ಒಂದೆಳೆ ಪಾಕ ಈ ಪಾಕ ಅಂತೇನಿಲ್ಲ, ಸ್ವಲ್ಪ ಗಟ್ಟಿ ಆದರೆ ಸಾಕು. ಯಾಕಂದರೆ ಬೆಲ್ಲ ಆರಿದ್ಮೇಲೆ ಆಟೋಮೆಟಿಕ್ ಗಟ್ಟಿ ಆಗಿಬಿಡುತ್ತೆ ಅದು. ನೀವು ಪಾಕ ತೆಗೆದು ಮಾಡಬೇಕು ಅದೆಲ್ಲ ಏನು ತಲೆನೇ ಕೆಡಿಸ್ಕೊಂಬಿಡ್ರಿ. ಅದೇ ನೀವು ಸಕ್ಕರೆದು ಅಚ್ಚು ಮಾಡಬೇಕಾದ್ರೆ ತುಂಬಾ ಅದಕ್ಕೆ ಹಾಲು, ಮೊಸರು ಅದೆಲ್ಲ ಉಪಯೋಗಿಸ್ಬೇಕು. ಇದಕ್ಕೆ ಏನಿಲ್ಲ, ಆರಾಮಾಗಿ ಮಾಡ್ಬೋದು ಇದನ್ನ. ಫ್ರೆಂಡ್ಸ್, ಇದಾಗಿದೆ ನೋಡಿ, ನಿಮಗೆ ಕಾಣಿಸಬೇಕು. ಈ ಹದ ಆದರೆ ಸಾಕು. ನೀವೇನು ಪಾಕ ಒಂದೆಳೆ ಬೇಕು, ಗಟ್ಟಿ ಪಾಕ ಬೇಕು, ಅದೇನು ನೋಡೋಕೆ ಹೋಗ್ಬೇಡಿ, ಯಾಕಂದರೆ ಬೆಲ್ಲ ಬೇಗ ಗಟ್ಟಿ ಆಗಿಬಿಡುತ್ತೆ. ಸಾಕಿದೆ, ಆಗಿದೆ ನೋಡಿ. ಈ ಹದ ಆದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ಕೋತೀನಿ. ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗ್ಬಿಡೋಣ. ಒಂದು ಅರ್ಧ ತಣ್ಣಗಾಗಬೇಕು, ತುಂಬ ತಣ್ಣಗಾಗಕ್ಕೆ ಬಿಡೋಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್, ಈ ಥರ ಕೈ ಆಡಿಸ್ತಿದ್ರೆ ತಣ್ಣಗಾಗ್ಬಿಡುತ್ತೆ. ಒಂದು 50% ತಣ್ಣಗಾಗಬೇಕಿದು. ಸ್ವಲ್ಪ ಈ ಕೈ ಆಡಿಸ್ತಾ ಇದ್ವಿ, ತಣ್ಣಗಾಗ್ಬಿಡುತ್ತೆ. ಫ್ರೆಂಡ್ಸ್, ಇದು ತಣ್ಣಗಾಗಿದೆ ನೋಡಿ. ಈಗ ನಾನು ಹನಿ ಸೇರಿಸ್ತಾ ಇದ್ದೀನಿ. ಹನಿ 1 ಟೇಬಲ್ ಸ್ಪೂನ್ ಅಷ್ಟು ಹನಿ ಸೇರಿಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು ಹಸಿ ಶುಂಠಿ ರಸ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇಷ್ಟೇ. ನಾನು ಯಾರಿಗೆ ಸೇರಿಸ್ತಾ ಇದ್ದೀನಿ ಅಂದರೆ, ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದಿದು. ಥ್ರೋಟ್ ಇನ್ಫೆಕ್ಷನ್ ಇದ್ದರೆ ಮತ್ತು ಕೆಮ್ಮಿದ್ರೆ ಅದೆಲ್ಲ, ಮತ್ತು ಹೊಟ್ಟೆ ಕ್ಲೀನ್ ಮಾಡುತ್ತೆ ಇದು. ಚಳಿಗಾಲಕ್ಕೆ ತುಂಬ ಒಳ್ಳೆಯದಿದು, ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಸೇರಿಸ್ತಾ ಇದ್ದೀನಿ ನಾನು. ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಹಾಗೆ ಇದನ್ನು ನೀಟಾಗಿ ಅದರೊಳಗೆ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ದು ಇದು ತೊಗೊಳ್ಳಿ. ನೀವು ಬೆಲ್ಲದ ಹಚ್ಚು ಮಾಡ್ತೀವಲ್ಲ, ಮರದ್ದು ಸಿಗುತ್ತೆ, ನಿಮಗೆ ಸಿಲಿಕಾನ್ದು ಸಿಗುತ್ತೆ. ಯಾವ್ದು ಬೇಕಾದರೂ ತೊಗೊಂಡು ನೀವು ಹಚ್ಚು ಮಾಡ್ಕೊಳ್ಳಿ. ನಾನು 2 ತೋರಿಸ್ತೀನಿ ನಾನು ಇವತ್ತು ನಿಮಗೆ. ಸ್ವಲ್ಪ ಅದು ಹನಿ ಮತ್ತು ಶುಂಠಿ ಎಲ್ಲ ನೀಟಾಗಿ ಅದು ಸೇರಿಕೊಂಡ್ರಿ ಬೆಲ್ಲದ ಜೊತೆ. ಸ್ವಲ್ಪ ಒಂದು 2-3 ರೌಂಡ್ ಚೆನ್ನಾಗಿ ಕೈ ಆಡಿಸಿ.
ಫ್ರೆಂಡ್ಸ್ ನೋಡಿ, ಇದು ಸಿಲಿಕಾನ್ ಮೋಲ್ಡು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಇಲ್ಲಾಂದರೆ ಉಡ್ಡದು ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ನೆನೆಸಿ ಒಂದು 1 ಅವರ್ ಇದು ನೀರಲ್ಲಿ ನೆನೆಸಿಟ್ಟಿದ್ದೆ ನಾನು. ನೆನೆಸ್ಬಿಟ್ಟು ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ತೊಗೊಳ್ಳಿ. ಈ ಥರ ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ದೀನಿ. ಮತ್ತು ಸಿಲಿಕಾನ್ದು ಸಿಕ್ತು ನನಗೆ, ಅದನ್ನು ತೊಗೊಂಡಿದ್ದೀನಿ. ಎರಡಕ್ಕೂ ನಾನು ತೋರಿಸ್ತೀನಿ. ಈಗ ಫಸ್ಟ್ ಸಿಲಿಕಾನ್ಗೆ ಹಾಕ್ಕೊತೀನಿ ನಾನೀಗ. ಎಲ್ಲದಕ್ಕೂ ಈ ಥರ ತುಂಬಿಸ್ಕೊಂಡು ಹೋಗಿ. ಈಗ ನೆಕ್ಸ್ಟ್ ನಾನು ಮರದ್ದು ತೋರಿಸ್ತೀನಿ. ಮರದ್ದು ಮೋಲ್ಡ್ಗೆ ಹಾಕೋದು ಹೇಗೆ ಹಾಕೋದು ಅಂತ. ಫ್ರೆಂಡ್ಸ್, ಈಗ ನಾನು ಹಾಕಿದ್ದೀನಿ, ಉಡ್ಡದಕ್ಕೂ ಹಾಕಿದ್ದೀನಿ, ಸಿಲಿಕಾನ್ಗೂ ಹಾಕಿದ್ದೀನಿ. ಒಂದು 10 ರಿಂದ 15 ನಿಮಿಷ ತಣ್ಣಗಾಗಿಬಿಡೋಣ, ಆಮೇಲೆ ಓಪನ್ ಮಾಡೋಣ. ಫ್ರೆಂಡ್ಸ್, ಇದು ತಣ್ಣಗಾಗಕ್ಕೆ ಬಿಟ್ಟಿದೆ. ಈಗ ನೋಡೋಣ, ಇದು ಓಪನ್ ಮಾಡೋಣ. ನೋಡಿ, ಸುಮ್ಮನೆ ಹಿಂಗಂದರೆ ಬಂದುಬಿಡುತ್ತೆ. ಇದು ಸಿಲಿಕಾನ್ದು ಈಸಿಯಾಗಿ ಬರುತ್ತೆ. ನೋಡಿ ಶೇಪ್ ನೋಡಿ, ಚೆನ್ನಾಗಿ ಕಾಣಿಸಿದೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಸ್ಟಾರ್ಸ್ ಟೈಪ್ ಥರ ಬಂದಿದೆ. ಇದು ಫ್ಲವರ್ ಟೈಪ್ ಬಂದಿದೆ ನೋಡಿ. ಫ್ರೆಂಡ್ಸ್ ನೋಡಿ, ಇದು ಫ್ಲವರ್ ಶೇಪ್ ಬಂದಿದೆ. ನಿಮ್ಮ ಮಾರ್ಕೆಟಲ್ಲಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕಾದರೂ ಸಿಗುತ್ತೆ ಈ ಸಿಲಿಕಾನ್ ಇದರಲ್ಲಿ. ತೊಗೊಂಡು ಮಾಡಿ ಎಲ್ಲ ಇದೇ ಥರ ತೆಗೆದಿಟ್ಕೊಳ್ಳೋಣ. ಸೇಮ್ ನೋಡಿ, ಈಗ ಬಂದರೆ ಬಂದ್ಬಿಡುತ್ತೆ ಈ ಥರ. ಇಷ್ಟು ಈಸಿಯಾಗಿ ಬರುತ್ತೆ ನೋಡಿ, ಉಡ್ಡೋದಕ್ಕಿಂತ ಈಸಿಯಾಗಿ ಬರುತ್ತೆ. ಎಲ್ಲ ಅದೇ ಥರ ತೆಗೆದ್ಬಿಡೋಣ. ಫ್ರೆಂಡ್ಸ್, ಈಗ ಸಿಲಿಕಾನ್ದಾಯಿತು. ಈಗ ಉಡ್ಡದು ಓಪನ್ ಮಾಡೋಣ. ರಬ್ಬರ್ ಬ್ಯಾಂಡ್ ಫಸ್ಟ್ ತೆಗೆದುಕೊಳ್ಳೋಣ. ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ. ಟೂತ್ ಪಿಕ್ ಅಥವಾ ಪಿನ್ ತೊಗೊಂಡು ಈ ಥರ ಲೂಸ್ ಮಾಡ್ಕೊಳ್ಳಿ. ನೋಡಿ, ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅನಿಮಲ್ಸ್ ಶೇಪ್ ಇದು ಕಾಣಿಸ್ತಿರೋ, ತುಂಬ ಚೆನ್ನಾಗಿದೆ. ಇದನ್ನು ಓಪನ್ ಮಾಡೋಣ ಈಗ. ಫ್ರೆಂಡ್ಸ್, ಈ ಥರ ಟೂತ್ ಪಿಕ್ ಅಥವಾ ಪಿನ್ ಸಹಾಯದಿಂದ ಸ್ವಲ್ಪ ಲೂಸ್ ಈ ಥರ ಮಾಡ್ಕೊಳ್ಳಿ. ಈ ಥರ ಈಸಿಯಾಗಿ ಬಂದ್ಬಿಟ್ಟು ನೋಡಿ, ಬಂದ್ಬಿಡ್ತಿದ್ದು. ವಾವ್, ಕಾಣಿಸ್ತಿರ್ಬೋದು. ನಿಮ್ಗೆ ಸುಮಾರು ಥರದ್ದು ಶೇಪ್ಸ್ ಸಿಗುತ್ತೆ, ನಿಮ್ಗೆ ತೊಗೊಬೋದು ಮಾರ್ಕೆಟಲ್ಲಿ. ನೀವು ಇದೇ ಥರ ಎಲ್ಲ ತಗೊಳ್ಳೋಣ ಇವಾಗ. ಎಲ್ಲ ಪಿನ್ ಅದು ಟೂತ್ ಪಿಕ್ಕಲ್ಲಿ ಲೂಸ್ ಮಾಡ್ಕೊಂಡು ತೊಗೊಂಡ್ರೆ ಎಲ್ಲ ಬರುತ್ತೆ ಈಸಿಯಾಗಿ. ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಶುಂಠಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಹನಿ ಶುಂಠಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಲದ ಅಚ್ಚು ಹೇಗೆ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.